Good morning, guys. So ಇವತ್ತಿನ ಟ್ರೇಡ್ ಪ್ಲಾನ್ ಓಕೆ ಏನಾಯ್ತು ಮಾರ್ಕೆಟ್ದಲ್ಲಿ ಪ್ರೀವಿಯಸ್ ಡೇ ಹೈ ಆಗಿ ಅದಾದ್ಮೇಲೆ ಸ್ವಲ್ಪ ಪುಲ್ ಬ್ಯಾಕ್ ಆಯ್ತು. ಅದಾದ್ಮೇಲೆ ಆಯ್ತು ಕಂಟಿನ್ಯೂ ಕೆಳಗಡೆ ಬಂತು. ಸೊ ಈ ಪುಲ್ ಬ್ಯಾಕ್ ಪ್ಲಸ್ ಈ 50 ಮಿನಿಟ್ಸ್ ಬ್ರೇಕ್ಔಟ್ಗೆ ನಂದು ಎಂಟ್ರಿ ಆಗಿದೆ. ಓಕೆ, ಸೊ ಮಿನಿಮಮ್ ಟಾರ್ಗೆಟ್ ನಂತರ ಇಲ್ಲಿ ಮಟ ಇದೆ. ಸೊ ವಿಲ್ ವೇಟ್ ಫಾರ್ ದ ಟಾರ್ಗೆಟ್. ಇದು ನಂದು ಟ್ರೇಡ್ ಪ್ಲಾನ್ ಇದೆ ಈ ತರ. ಓಕೆ, ನನ್ನ ಹತ್ರ ಒಂದೇ ಲಾಟ್ ಇದೆ. ಸಪೋಸ್ ಇಲ್ಲಿ ಏನಾದ್ರು ಗ್ರೀನ್ ಕ್ಯಾಂಡಲ್ ಬಂದ್ರೆ ಅದ್ರ ಲೋ ನಾವು ಎಂಟ್ರಿ ತಗೋಬಹುದು. ಓಕೆ, ಸೊ ಏನಾಗಿದೆ, ಫಸ್ಟ್ ಶೂಟಿಂಗ್ ಸ್ಟಾರ್ ಬಂದಿದೆ, ಅದ್ರ ಸೆಕೆಂಡ್ ಏನ್ ಬಂದಿದೆ, ಕನ್ಫರ್ಮೇಶನ್ ಕ್ಯಾಂಡಲ್ ಬಂದಿದೆ, ಅದ್ರ ನೆಕ್ಸ್ಟ್ ಫಾಲೋ ಥ್ರೂ ಕ್ಯಾಂಡಲ್ ಬಂದಿದೆ. ಸೊ ಫಾಲೋ ಥ್ರೂ ಕ್ಯಾಂಡಲ್ ನಾನು ಎಂಟ್ರಿ ತಗೊಂಡಿದ್ದೀನಿ. ಸಪೋಸ್ ಇಲ್ಲಿ ಏನ್ ರಿವರ್ಸ್ ಆದ್ರೆ ಏನ್ ತೊಂದರೆ ಇಲ್ಲ. ಇದೇನಾಗುತ್ತಲ್ಲ, ಈ ರಿಟೆಸ್ಟ್ ಹೋಗಿರ್ತದೆ ಇಲ್ಲಿ. ಓಕೆ, ಸೊ ಇದು ಏನಾಗಿದೆ, ಈ ಗ್ರೀನ್ ಕ್ಯಾಂಡಲ್ ಸೊ ಪ್ರಾಫಿಟ್ ಬುಕಿಂಗ್ ಪ್ಲಸ್ ಏನಿದೆಲ್ಲ ಒಂದು ರಿಟೆಸ್ಟ್ ಇದೆ. ಓಕೆ, ವಿಲ್ ವೇಟ್ ಮಾಡೋಣ. ಸೊ ಮಾರ್ಕೆಟ್ದಲ್ಲಿ ಏನಾಗುತ್ತೆ, ಇಮಿಡಿಯೇಟ್ಲಿ ಏನಾಗುತ್ತೆ, ರಿವರ್ಸ್ ಬರೋದಿಲ್ಲ. ಇದೇನಾಗಿದಿಲ್ಲ, ಇದು ಕಂಟಿನ್ಯೂಷನ್ ಸಲುವಾಗಿ ಇಟ್ಕೊಂಡಿದ್ದೀನಿ ನಾನು. ಓಕೆ, ಇದು ಕ್ಲೋಸ್ ಆಯ್ತು ಅಂದ್ರೆ ಏನಾಗುತ್ತೆ, ಮಾರ್ಕೆಟ್ದಲ್ಲಿ ಸೆಲ್ಲರ್ ಸ್ಟ್ರಾಂಗ್ ಆಗಿಬಿಡ್ತಾರೆ. ಸೊ ಇವು ಏನಾಗಿದಿಲ್ಲ, ಇಲ್ಲಿಂದ ಪ್ರಾಫಿಟ್ ಬುಕಿಂಗ್ ಮಾಡ್ಕೊಂಡಿರ್ತಾರಲ್ಲ, ಅವರೆಲ್ಲರೂ ತಮ್ಮ ಪೊಸಿಷನ್ ಕ್ಲೋಸ್ ಮಾಡ್ಕೊತಾರೆ ಇಲ್ಲಿ. ಮಾರ್ಕೆಟ್ದಲ್ಲಿ ಏನಾಗುತ್ತೆ, ಸಡನ್ಲಿ ಯೂಸಲ್ ರಿವರ್ಸಲ್ ಬರೋದಿಲ್ಲ. ಓಕೆ, ಸೊ ಲೆವೆಲ್ ಸಲುವಾಗಿ ವೇಟ್ ಮಾಡ್ಬೇಕಾಗತ್ತೆ ಇಲ್ಲಿ. ವಿ ಸೇಫ್ ದಲ್ಲಿ ಯಾವತ್ತೂ ಮಾರ್ಕೆಟ್ ರಿಕವರಿ ಆಗೋದಿಲ್ಲ. ಓಕೆ, ನಾವು ಟ್ರೆಂಡ್ ಸೈಡ್ ಇದ್ದಾಗ ನಾವು ಸ್ವಲ್ಪ ಹೋಲ್ಡ್ ಮಾಡಬೇಕಾಗುತ್ತೆ. ಸೊ ಈ ಸ್ಟಾಕ್ ದಲ್ಲಿ ಏನ್ ನಡೀತಿದೆ ಅಂತ ಹೇಳಿ ಇದು ನೋಡಿದ್ರೆ ಗೊತ್ತಾಗತ್ತೆ ನಮ್ಗೆ. ಓಕೆ, ಈ ಪಾಸಿಬಿಲಿಟೀಸ್ ಎಲ್ಲ ಇದೆ ಅಂತ ಹೇಳಿ. ಸೊ ನಾವು ಪಾಸಿಬಿಲಿಟಿ ಟ್ರೇಡ್ ಮಾಡ್ತೀವಿ ಹೊರತು ವಿತೌಟ್ ಪಾಸಿಬಿಲಿಟಿ ಏನು ಟ್ರೇಡ್ ಮಾಡಲ್ಲ. ಇದೇನಾಗುತ್ತೆ, ಯೂಶಲಿ ನೀವು ಟ್ರೆಂಡ್ ಸೈಡ್ ಇದ್ದಾಗ ಮೇ ಬಿ ನಿಮ್ ಸ್ಟಾಪ್ ಲಾಸ್ ತಗೊಳ್ಳಿಕ್ಕೆ ಈ ತರ ಬಂದಾಗ ನಿಮ್ಗೆ ಅನಿಸ್ಬೋದು, ಬಟ್ ಸೈಕಾಲಜಿಕಲಿ ಅದು ಆ ತರ ಇರಲ್ಲ. ಇಮಿಡಿಯೇಟ್ಲಿ ಏನಾಗುತ್ತೆ, ವಿ ಸೇಫ್ದಲ್ಲಿ ಮಾರ್ಕೆಟ್ ರಿಕವರಿ ಆಗೋದಿಲ್ಲ. ಯೂಶಲಿ ಈ ತರ ಈಗ ಬಂದು ಕೆಳಗಡೆ ಬಂದು ಒಮ್ಮೆ ಈ ತರ ರಿಕವರಿ ಆಗೋದಿಲ್ಲ. ರಿಕವರಿ ಆಗ್ಬೇಕಂದ್ರೆ ಅದು ಹೈಯರ್ ಆಗಿರ್ಬೇಕು. ಆ ಟೈಮ್ದಲ್ಲಿ ದ ಚಾನ್ಸಸ್ ಆರ್ ಹೈ. ಏನಾಗುತ್ತೆ, ಇದು ಸ್ವಲ್ಪ ರಿವರ್ಸ್ ಮಾಡಿದ್ರೆ ಮತ್ತೆ ಪುಲ್ ಬ್ಯಾಕ್ ಆಗೋ ಚಾನ್ಸ್ ಹೈ ಇರುತ್ತೆ. ಓಕೆ, ಸೊ ನಾವು ಟ್ರೆಂಡ್ ಫೇವರ್ ಇದೀವಿ. ಸೊ ನಾವು ವೇಟ್ ಮಾಡ್ಬೇಕು ಅಷ್ಟೇ, ಪೇಷನ್ಸ್ಲಿ ವೇಟ್ ಮಾಡ್ಬೇಕು. ನಾವು ಟ್ರೇಡ್ ಎಕ್ಸಿಕ್ಯೂಟ್ ಮಾಡಿದೀವಿ, ಇಲ್ಲಿ ಎಲ್ಲಾರು ಬರುತ್ತೆ ಲಾಸ್ ಬುಕ್ ಮಾಡ್ಕೋಬಾರ್ದು.
ಯಾಕಂದ್ರೆ ಇದು 5 ಮಿನಿಟ್ಸ್ ಏನಿದೆ ಬ್ರೇಕ್ಔಟ್ ಲೆವೆಲ್ ಇದೆ. ಓಕೆ, 5 ಮಿನಿಟ್ಸ್ 15 ಮಿನಿಟ್ಸ್, ನಿಮ್ಗೆ 15 ಮಿನಿಟ್ಸ್ ಅಲ್ಲಿ ಇಲ್ಲಿದೆಲ್ಲ ಇದೇನ್ ಫಾಲ್ ಆಗಿ ಫುಲ್ ಬ್ಯಾಕ್ ಬಂದಿದೆ. ಇದು ಮತ್ತೆ ಕಂಟಿನ್ಯೂಷನ್ ಪರ್ಪಸ್ ನಾವು ಎಂಟ್ರಿ ತಗೊಂಡಿದ್ದೀವಿ ಅಷ್ಟೇ. ಇದು ಎಲ್ಲಿ ಮಟ್ಟ ಕಂಟಿನ್ಯೂಷನ್ ಆಗುತ್ತೆ ಅಲ್ಲಿ ಮಟ್ಟ ಕಂಟಿನ್ಯೂಷನ್ ಹೇಳ್ತೀವಿ ನಾವು. ಓಕೆ, ಯಾವ್ದಾದ್ರು ಒಂದು ಇಂಡಿಕೇಶನ್ ತೋರುತ್ತೆ ಕ್ಯಾಂಡಲ್ಸ್ ಅಲ್ಲಿ. ಸೊ ಆ ಟೈಮ್ದಲ್ಲಿ ನಾವೇನ್ ಮಾಡ್ತೀವಿ, ಪೊಸಿಷನ್ ಎಕ್ಸಿಟ್ ಆಗ್ತೀವಿ. So patience is the game in the stock market. Patience, psychology ಪ್ಲಸ್ ನಮ್ ಸೆಟಪ್. ಓಕೆ, ಇವು ಮೂರು ನಿಮ್ಮ ಹತ್ರ ಇದ್ರೆ ನೀವೇನಾಗತ್ತೆ, ಲಾಸಸ್ ಇಂದ ನೀವು ಸೇಫ್ ಆಗ್ತೀರಾ. ಫಸ್ಟ್ ರೂಲ್ಸ್. ನೆಕ್ಸ್ಟ್, ಯಾವಾಗ ಲಾಸಸ್ ಇಂದ ಸೇಫ್ ಆಗ್ತಿರಲ್ಲ ಅದು ಇಂಪಾರ್ಟೆಂಟ್ ಇದೆ ಮಾರ್ಕೆಟ್ ಅಲ್ಲಿ. ಓಕೆ, ಸೊ ವೇಟ್ ಮಾಡೋಣ. ಇದು ಮೇಲ್ಗಡೆ ನಮ್ದು ಸ್ಟಾಪ್ ಲಾಸ್ ಇದೆ. ಓಕೆ, ಇದೇನಿಲ್ಲ, ಇಲ್ಲಿ ಮೇಲ್ಗಡೆ ಏನಾದ್ರು ಬಂದ್ರೆ ಯೂಸಲ್ ಮ್ಯಾಕ್ಸಿಮಮ್ ಇದನ್ನ ಸ್ಟಾಪ್ ಲಾಸ್ ಆಗುತ್ತೆ 27 ಏನಿದೆ. ಇದು ಮ್ಯಾಕ್ಸಿಮಮ್ ಹೈ ಆಗಿರೋದಿಲ್ಲ ಈ ಕ್ಯಾಂಡಲ್. ಇದು ನನ್ನ ಸ್ಟಾಪ್ ಲಾಸ್. ಓಕೆ, ಇದು ಬ್ರೇಕ್ಔಟ್ ಲೆವೆಲ್. ಇದು ಬ್ರೇಕ್ಔಟ್ ಲೆವೆಲ್ ಅಂದ್ರೆ ಗ್ರೀನ್ ಬ್ರೇಕ್ಔಟ್, ಮತ್ತೆ ಇದನ್ನ ಸ್ಟಾಪ್ ಲಾಸ್. ವೇಟ್ ಮಾಡೋಣ. ಓಕೆ, ಇದೊಂದಲ್ಲ, ಇನ್ನೊಂದು ನಿಮಗೆ ಪೊಸಿಷನ್ ತೋರಿಸ್ಬೇಕಲ್ಲ. ಓಕೆ, ನಮ್ದು ಕಾಲ್ ಆಪ್ಷನ್ 1020. ಪುಟ್ ಆಪ್ಷನ್ ಇದೆ ನಂದಿಲ್ಲಿ. ನೋಡ್ರ, ಇದು ಯಾವ ಕ್ಯಾಂಡಲ್ ದಲ್ಲಿ ರಿವರ್ಸಲ್ ತೋರಿಸುತ್ತಲ್ಲ, ಇದು ಕಂಟಿನ್ಯೂಷನ್ ಆದ್ರೆ ಬೆಟರ್. ಆಕ್ಚುಲಿ ಈ ಸೈಕಾಲಜಿ ಪ್ರಕಾರ ಕಂಟಿನ್ಯೂಷನ್ ಆಗ್ಬೇಕಿದೆ. ಓಕೆ, ಸೊ ವೇಟ್ ಮಾಡೋಣ. ಸೊ ಇದೇನಿದೆಲ್ಲ 39 ರುಪೀಸ್ ಏನೋ ಹೈ ಆಗಿದೆ. ಇದೆ ಎಷ್ಟಿದೆ? ಹಾ, 39. ಇದೇನಿದೆಲ್ಲ ಸಪೋಸ್ 5 ಪಾಯಿಂಟ್ ಇದೆ ಅಂತ ತಿಳ್ಕೊಡ್ರಿ. ಯೂಸಲಿ ನಮ್ ಟಾರ್ಗೆಟ್ ಏನಿರುತ್ತೆ 10 ಪಾಯಿಂಟ್ ಇರುತ್ತೆ ಇದ್ರಲ್ಲಿ. ಓಕೆ, ಈ ಮಟ್ಟ ಬಂದ್ರೆ ಪ್ರಾಫಿಟ್ ಬುಕ್ ಮಾಡ್ಕೊಳ್ಳೋಣ. ಸೊ ಪ್ರಾಫಿಟ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲ, ಬಟ್ ನಾವು ಯಾವ ಲೆವೆಲ್ದಾಗ ಟ್ರೇಡಿಂಗ್ ಮಾಡ್ತಿದ್ದಿಲ್ಲ ಅದು ಇಂಪಾರ್ಟೆಂಟ್ ಇದೆ ನಮಗೆ. ಪ್ರಾಫಿಟ್ ನಾವು ಎಲ್ಲಾದ್ರೂ ಹೋಗಿ ಬುಕ್ ಮಾಡ್ಕೋಬಹುದು. ನಮ್ ಟ್ರೇಡಿಂಗ್ ಬಗ್ಗೆ ಸೈಕಾಲಜಿನೇ ಇದ್ರ ಬಗ್ಗೆ ಗೊತ್ತಿಲ್ಲ ಅಂದ್ರೆ ನೀವು ಟ್ರೇಡ್ ಹೆಂಗ್ ಮಾಡ್ತೀರಾ, ಬಹಳ ಡಿಫಿಕಲ್ಟ್ ಆಗುತ್ತೆ ನಿಮ್ ಟ್ರೇಡ್ ಮಾಡ್ಲಿಕ್ಕೆ. ಸೊ ಯಾವಾಗ್ಲೂ ನಿಮ್ ಟೈಮ್ ಲರ್ನಿಂಗ್ ಪರ್ಪಸ್ ಇಡಿ, ಸ್ಪೆಷಲಿ ಇನ್ ಸ್ಟಾಕ್ ಮಾರ್ಕೆಟ್. ನೀವು ಎಲ್ಲಿ ಏನ್ ಬೇಕಾದ್ರೂ ಮಾಡಿ, ಬಟ್ ಸ್ಟಾಕ್ ಮಾರ್ಕೆಟ್ ಏನಿದೆಲ್ಲ ಇಟ್ ಗಿವ್ ಎಷ್ಟು ನಾಲೆಜ್, ಮೀನ್ಸ್ ನಾಲೆಜ್ ಎಷ್ಟು ನಿಮ್ಗೆ ಕೊಡುತ್ತೆ ಅಂದ್ರೆ ಯು ಕ್ಯಾನ್ ನಾಟ್ ಬಿಲೀವ್. ನೀವು ಲಾಸ್ ಮಾಡ್ಕೊಂಡು ನಾಲೆಜ್ ಕೊಡುತ್ತೆ, ಪ್ರಾಫಿಟ್ ಮಾಡ್ಕೊಂಡು ಲಾಸ್ ನಾಲೆಜ್ ಕೊಡುತ್ತೆ. ಬಟ್
ಪ್ರಾಫಿಟ್ ಮಾಡ್ಕೊಂಡಾಗ ನಿಮ್ಗೆ ನಾಲೆಜ್ ಕಡಿಮೆ ಇರ್ಬೋದು, ಬಟ್ ಲಾಸ್ ಮಾಡಿದಾಗ ಏನಾಗುತ್ತೆ, ನೀವು ಎಲ್ಲಿ ಲಾಸ್ ಮಾಡ್ಕೊಂತಿಲ್ಲ ಅದು ಫೈಂಡ್ ಔಟ್ ಮಾಡಕ್ ಹೋಗ್ಬೇಕು ಫಸ್ಟ್ ನೀವು. ಓಕೆ, ಸೊ ಬೇಸಿಕ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಡೆದೇನ ಬೇಸಿಕ್, ಯಾವ್ರಿಗೆ ಬೇಸಿಕ್ ಸ್ಟ್ರಾಂಗ್ ಇರುತ್ತಲ್ಲ ಅವ್ರು ಸ್ಟ್ರಾಂಗ್ ಆಗಿ ಕನ್ವಿಕ್ಷನ್ ಆಗಿ ಕುಂತಿರ್ತಾರೆ ಅಲ್ಲಿ. ಓಕೆ, ಸೊ ಮಾರ್ಕೆಟದಲ್ಲಿ ಸೈಕಾಲಜಿ ನಡೆದಿದೆ. ಇವು ಕ್ಯಾಂಡಲ್ಸ್ ನೋಡಿದ್ರೆ ಗೊತ್ತಾಗತ್ತೆ ನಮ್ಗೆ ಇಲ್ಲಿ ಬಯರ್ ಇರೋದಿಲ್ಲ. ಏನಾಗುತ್ತೆ, ಮೇ ಬಿ ಇಲ್ಲಿ ಮಟ್ಟ ರಿಟೆಸ್ಟ್ ಆಗ್ಬೋದು, ರಿವರ್ಸ್ ಆಗ್ಬೋದು, ಬಟ್ ಇನ್ನು ಮಟ್ಟ ಏನಾಗಿದೆ, ಕ್ಯಾಂಡಲ್ಸ್ ಅಲ್ಲಿ ಯಾವುದೇ ತರ ಕನ್ಫರ್ಮೇಶನ್ ಇಲ್ಲ ಮಾರ್ಕೆಟ್ದಲ್ಲಿ. ಸೊ ವೇಟ್ ಮಾಡೋಣ. ಮಾರ್ಕೆಟ್ ಏನಿಲ್ಲ ಸಡನ್ಲಿ ರಿವರ್ಸಲ್ ಆಗೋದಿಲ್ಲ, ಆಗೋದಿದ್ರು ಅದೇನಾದ್ರೂ ಒಂದು ಇಂಡಿಕೇಶನ್ ಕೊಟ್ಟು ಹೋಗುತ್ತೆ ಮಾರ್ಕೆಟ್ದಲ್ಲಿ, ನಾ ರಿವರ್ಸ್ ಆಗ್ತೀನಿ ಅಂತ ಹೇಳಿ. ಓಕೆ, ಸದ್ಯ ಏನು ಪ್ಲಾನಿಂಗ್ ಇಲ್ಲ ರಿವರ್ಸ್. ಇಲ್ಲಿ ಈ ಕ್ಲೋಸಿಂಗ್ ಆದ್ಮೇಲೆ ಗೊತ್ತಾಗತ್ತದ ರಿವರ್ಸ್ ಆಗುತ್ತೋ ಆಗಲ್ವೋ. ಓಕೆ, ಈಗ ರಿವರ್ಸ್ ಆದ್ರೆ ಕಾಸ್ಟ್ ಟು ಕಾಸ್ಟ್ ಎಕ್ಸಿಟ್ ಆಗ್ತೀನಿ ಇದರಲ್ಲಿ, ಯಾಕಂದ್ರೆ ಪ್ರಾಫಿಟ್ ಆದ್ಮೇಲೆ ಲಾಸ್ ಮಾಡ್ಕೊಳ್ಳೋದು ಇಟ್ ಈಸ್ ನಾಟ್ ಎ ಗುಡ್ ಸೈನ್. ಇದ್ರ ಮೇಲ್ಗಡೆ ಬಂದ್ರೆ ನಂದು ಈ ಪೊಸಿಷನ್ ಏನಾಗಿದೆ, ಸ್ಟಾಪ್ ಲಾಸ್ ನ ಇಲ್ಲಿಗೆ ಶಿಫ್ಟ್ ಆಗಿತ್ತು, ಇದಾದ್ಮೇಲೆ ಏನಾಯ್ತು ಇಲ್ಲಿಗೆ ಶಿಫ್ಟ್ ಆಗುತ್ತೆ. ಈಗ ಎಸ್ ಎಲ್ ಏನಿದೆ ಇಲ್ಲಿ ಬರುತ್ತೆ ಇವಾಗ, ಯಾಕಂದ್ರೆ ಇದು ಎಲ್ಲಾರ್ದು ಸ್ಟಾಪ್ ಲಾಸ್ ತಗೊಂಡಿದೆ. ಇಲ್ಲಿ ಯಾರು ಬೈ ಮಾಡಿದ್ರೆ ಲಾಸ್ಟ್ ಅವರ್ದಲ್ಲಿ, ಸೊ ಅವ್ರದ್ದು ಸ್ಟಾಪ್ ಲಾಸ್ ತಗೊಂಡಿದೆ. ಸೊ ಮಾರ್ಕೆಟ್ದಲ್ಲಿ ಹೋಲ್ಡಿಂಗ್ ಇರುತ್ತಲ್ಲ, ಅದು ಬಹಳ ಇಂಪಾರ್ಟೆಂಟ್ ಇದೆ ಮಾರ್ಕೆಟ್ದಲ್ಲಿ. ನಾವು ಹೋಲ್ಡಿಂಗ್ ಮಾಡ್ಲಿಕ್ಕೆ ಹೆದರಾಕತ್ರ ನಾವು ಟ್ರೇಡ್ ಮಾಡಕ್ಕೆ ಆಗುದಿಲ್ಲ ಮಾರ್ಕೆಟ್ದಲ್ಲಿ. ಓಕೆ, ಸೊ ಇಲ್ಲಿ ಮತ್ತೆ ಟಾರ್ಗೆಟ್ ಇದೆ, ಇದ್ರದ್ದೇ ತಗೊಂಡಿನ ಟಾರ್ಗೆಟ್. ಇದೇನ್ ಕ್ಯಾಂಡಲ್ ಇದೆಲ್ಲ 5 ಪಾಯಿಂಟ್, ಸೊ ಅದ್ರದ್ದು ಡಬಲ್ ಮಾಡಿದ್ದೀನಿ ಟಾರ್ಗೆಟ್. ವೇಟ್ ಮಾಡ್ತೀನಿ ನಾನು. ಓಕೆ, ವಿಡಿಯೋ ಲಾಂಗ್ ಆಗುತ್ತೆ, ಸೊ ನಾನು ಶಾರ್ಟ್ ಮೀನ್ಸ್ ಅವಾಗ ಸ್ಟಾಪ್ ಮಾಡಿ ಮತ್ತೆ ಕಂಟಿನ್ಯೂಷನ್ ಮಾಡ್ತಿರ್ತೀನಿ. ಸಿ, so profit loss, it is a part of the stock market. It is not a satta market or a speculation. So many people called gambling. It is not a gambling. It is just the person who taking the trade, he put money. Okay, he is not doing in gambling, in casino. He is maintaining just risk reward together. So this is the candle can kill your profit. Okay, ಈ ತರ ಕ್ಯಾಂಡಲ್ ಬಂದಾಗ ನೀವೇನು ಹೆದರದ ಅವಶ್ಯಕತೆ ಇರಲ್ಲ. ಸೊ ಕ್ಲೋಸಿಂಗ್ ಯಾಕೆ ಇಂಪಾರ್ಟೆಂಟ್ ನಮಗೆ, ಕ್ಲೋಸಿಂಗ್ ಆಗೋ ಮಟ್ಟ ಮಾರ್ಕೆಟ್ ಅಲ್ಲಿ ಡೈರೆಕ್ಷನ್ ಗೊತ್ತಾಗೋದಿಲ್ಲ. ಸೊ ಹಂಗಾಗಿ ಕ್ಲೋಸಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ವೈಟ್ ಮಾಡೋಣ. ಸ್ಟಾಪ್ ಲಾಸ್ ಅಂದ್ರೆ ಶಿಫ್ಟ್ ಆಗಿದೆ ಇಲ್ಲ ಕಾಸ್ಟ್ ಟು ಕಾಸ್ಟಿಗೆ. ಓಕೆ, ಸೊ ಹೌ ಟು ಕಂಟ್ರೋಲ್ ಎಮೋಷನ್ ಇನ್ ದ ಲೈವ್ ಮಾರ್ಕೆಟ್, ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಅದಲ್ಲ. ಸೊ ಮಾರ್ಕೆಟ್ದಲ್ಲಿ ನೀವು ಎಮೋಷನ್ ಕಂಟ್ರೋಲ್ ಮಾಡ್ಕೊಂಡ್ರೆ ಯು ಕ್ಯಾನ್ ಡೂ ಎನಿಥಿಂಗ್ ಇನ್ ದ ಮಾರ್ಕೆಟ್. ಮೇ ಬಿ ಕ್ಯಾಪಿಟಲ್ ಸ್ಮಾಲ್ ಇರ್ಬೋದು, ಓಕೆ, ಬಟ್ ನಿಮ್ ಕಾನ್ಫಿಡೆಂಟ್ ಲೆವೆಲ್ ಏನಿದೆಯಲ್ಲ ಅದು ಇಂಪಾರ್ಟೆಂಟ್ ಇದೆ. ಕ್ಯಾಪಿಟಲ್ ಸ್ಮಾಲ್ ಬಿಗ್ ಏನಿರಲ್ಲ ಆ ತರ ಮಾರ್ಕೆಟ್ದಲ್ಲಿ. ಓಕೆ, ಸಮ್ ಒನ್ 1000 10,000 ತಗೊಂಡ್ಬರ್ತಾನೆ, ಬಟ್ ಹಿ ಕ್ಯಾನ್ ಮೇಕ್ ಅರೌಂಡ್ 2,000 3,000 ರಿಟರ್ನ್ ಪರ್ ಡೇ, because he having a good knowledge about market.
So knowledge is a game. Always maintaining the risk reward. It is important in the stock market. So as per the plan, this is my exit. So guys, today taken trade on Caffeine Technology and now profit around 3000 plus. Okay. So guys, this is my target. Okay, I'm waiting for this target. Thanks guys. Thanks for watching video. For more video, follow. Thank you. So guys, today taken trade on Caffeine Technology and now profit around 3000 plus. Okay. So guys, this is my target. Okay, I'm waiting for this target. Thanks guys. Thanks for watching video. For more video, follow. Thank you. So guys, today see guys the how market function. Okay. So profit loss it is a part of game.
Just hold your position tightly. Okay. So your knowledge is a power. Nobody can steal your knowledge. So guys, now I am planning for exit because time is almost 11. Okay. We'll update you guys once I exit the position. So guys, finally my exit is around 42. Okay. With almost 2 lot booked knocks out the. Thank you guys for watching more videos. Have a nice day.